ಫ್ರೆಂಡ್ಸ್, ಈ ವಿಡಿಯೋಲ್ಲಿ ನಾನು ಉದ್ಯಮ ರಿಜಿಸ್ಟ್ರೇಷನ್ ಅಲ್ಲಿ ನೀವೇನಾದ್ರೂ ಚೇಂಜಸ್ ಮಾಡಬೇಕು, ಕರೆಕ್ಷನ್ ಮಾಡಬೇಕಂದ್ರೆ ಹೇಗೆ ಮಾಡ್ತೀರಾ ಅದು ನಾನು ತೋರಿಸ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಸೊ ಈ ವಿಡಿಯೋ ಅಲ್ಲಿ ಏನ್ ಚೇಂಜಸ್ ಮಾಡ್ತಾ ಇದ್ದೀನಿ ಉದ್ಯಮ ರಿಜಿಸ್ಟ್ರೇಷನ್ ಅಲ್ಲಿ ಅಂದ್ರೆ, ಯಾರೋ ಮ್ಯಾನುಫ್ಯಾಕ್ಚರರ್ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಅಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ಸರ್ವಿಸ್ ಕ್ಯಾಟಗರಿ. ಓಕೆ, ಸೊ ಮ್ಯಾನುಫ್ಯಾಕ್ಚರರ್ ತೆಗ್ದು ಸರ್ವಿಸ್ ಅಲ್ಲಿ ಟ್ರೇಡರ್ ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡಬೇಕು. ಅದು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅದು ನಾನು ಈ ವಿಡಿಯೋ ಅಲ್ಲಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಉದ್ಯಮ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಈ ಅಪ್ಡೇಟ್ ಡೀಟೇಲ್ಸ್ ಅಂತ ಇದೆ, ಇಲ್ಲಿ ಅಪ್ಡೇಟ್ ಆರ್ ಕ್ಯಾನ್ಸಲ್ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಇದೆ, ಇದರಲ್ಲಿ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಉದ್ಯಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತೀರಾ, ಇಲ್ಲಿ ಮೊಬೈಲ್ ನಂಬರ್ ಹಾಕ್ತೀರಾ, ಇಲ್ಲಿ ಚೂಸ್ ಮಾಡ್ತೀರಾ OTP ಎಲ್ಲಿಗೆ ಹೋಗ್ಬೇಕು. ಓಕೆ, ಮೇಲ್ಗ ಇಲ್ಲ ಮೊಬೈಲ್ ಬರಬೇಕು OTP, ಅದು ನೀವು ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡ್ಬಿಟ್ಟು ವ್ಯಾಲಿಡೇಟ್ ಅಂಡ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ತೀರಾ. ಇದಾದ್ಮೇಲೆ ನಿಮ್ಗೆ ಒಂದು OTP ಹೋಗುತ್ತೆ. ಮೊಬೈಲ್ ನಮ್ಗೆ ಯಾವ್ದಕ್ಕೆ ಸೆಲೆಕ್ಟ್ ಮಾಡ್ತೀರಾ, ಮೊಬೈಲ್ಗೆ ಸೆಲೆಕ್ಟ್ ಮಾಡಿದ್ರೆ ಮೊಬೈಲ್ಗೆ, ಇಮೇಲ್ಗೆ ಸೆಲೆಕ್ಟ್ ಮಾಡಿದ್ರೆ ಇಮೇಲ್ಗೆ OTP ಹೋಗುತ್ತೆ. ಇಲ್ಲಿ OTP ಹಾಕ್ತೀರಾ, ಆಮೇಲೆ ವ್ಯಾಲಿಡೇಟ್ OTP ಅಂಡ್ ಲಾಗಿನ್. ಸೊ ನೋಡಿ, ಇಲ್ಲಿ ನಮ್ದು ಎಲ್ಲ ಫಾರ್ಮ್ ಓಪನ್ ಆಗಿದೆ. ಇಲ್ಲಿ ನೋಡಿ ನಮ್ದು ಮೇಜರ್ ಆಕ್ಟಿವಿಟಿ ಮ್ಯಾನುಫ್ಯಾಕ್ಚರರ್ ಅಂತ ಇದೆ. ಸೊ ಇದಕ್ಕೆ ನಾವು ಎಡಿಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಎಡಿಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ನೋಡಿ, ಇಲ್ಲಿ ಎಲ್ಲ ನೀವು ಚೇಂಜಸ್ ಮಾಡ್ಬೋದು. ಇದೆಲ್ಲ ಪ್ರಾಪರೇಟರ್ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಇಲ್ಲಿ ಪ್ಯಾನ್ ಕಾರ್ಡ್ ಚೇಂಜ್ ಮಾಡಕ್ ಆಗಲ್ಲ. ಓಕೆ, ಸೊ ನೋಡಿ, ಇಲ್ಲಿ ನಾವೇನ್ ಚೇಂಜ್ ಮಾಡಬೇಕು, ಇಲ್ಲಿ ಮ್ಯಾನುಫ್ಯಾಕ್ಚರರ್ ಇದೆ, ಇಲ್ಲಿ ಸರ್ವಿಸಸ್ ಅಂತ ಇದೆ. ಸೊ ಇದು ನಾವು ಚೇಂಜ್ ಮಾಡಬೇಕಾಗಿರೋದು. ಸೊ ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಇದು ಇರೋದು ಎಲ್ಲ ಡಿಲೀಟ್ ಮಾಡಬೇಕು. ಟ್ರೇಡಿಂಗ್ ಅಲ್ಲಿ ಇರೋದು ತೆಗಿಬೇಕು, ಇಲ್ಲಿ ಮ್ಯಾನುಫ್ಯಾಕ್ಚರರ್ ಅಂತ ಇರೋದು ತೆಗಿಬೇಕು. ಸೊ ಇಲ್ಲಿ ನಾವು ಮ್ಯಾನುಫ್ಯಾಕ್ಚರರ್ ತೆಗ್ದು ಸರ್ವಿಸ್ ಸೆಲೆಕ್ಟ್ ಮಾಡಿದೀವಿ, ಸರ್ವಿಸ್ ಅಲ್ಲಿ ಟ್ರೇಡಿಂಗ್ ಸೆಲೆಕ್ಟ್ ಮಾಡಿದೀವಿ. ಅದಾದ್ಮೇಲೆ ಇಲ್ಲಿನೂ ಅಷ್ಟೇ ಮ್ಯಾನುಫ್ಯಾಕ್ಚರರ್, ಸರ್ವಿಸಸ್, ಟ್ರೇಡರ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಾವು ಟ್ರೇಡಿಂಗ್ ಅಂತ ಸೆಲೆಕ್ಟ್ ಮಾಡಿದೀವಿ. ಇದಾದ್ಮೇಲೆ ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ಕ್ಯಾಟಗರಿ. ಸೊ ರಿಟೇಲ್ ಟ್ರೇಡ್ ಮಾಡ್ತಾ ಇರೋದು ನಾವು. ಸೊ ಇದಕ್ಕೆ ರಿಟೇಲ್ ಟ್ರೇಡ್, ಇಲ್ಲಿ ಬಂದು ನೀವು ಏನ್ ಇದು ಮಾಡ್ತಾ ಇದ್ದೀರಾ ಅದು ಸೆಲೆಕ್ಟ್ ಮಾಡ್ತೀವಿ. ಬೆವರೇಜಸ್, ಓಕೆ, ರಿಟೇಲ್ ಸೇಲ್ ಇನ್ ನಾನ್ ಸ್ಪೆಷಲೈಸ್ಡ್ ಸ್ಟೋರ್ ವಿತ್ ಫುಡ್ ಬೆವರೇಜಸ್ ಅಂತ ಇದೆ. ಇಲ್ಲಿ ಅದರ್ ರಿಟೇಲ್ ಸೇಲ್ ಇನ್ ನಾನ್ ಸ್ಪೆಷಲೈಸ್ಡ್, ರಿಟೇಲ್ ಸೇಲ್ ಆಫ್ ಫುಡ್ ಇನ್ ಸ್ಪೆಷಲೈಸ್ಡ್. ಓಕೆ, ಇಲ್ಲಿ ಬೆವರೇಜಸ್ ಅಂತ ಇದೆ, ಇದರಲ್ಲಿ ನೀವು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡ್ಬಿಟ್ಟು ರಿಟೇಲ್ ಸೇಲ್ ಆಫ್ ಸೀರಿಯಲ್ ಅಂಡ್ ಪಲ್ಸಸ್, ಟೀ, ಕಾಫಿ, ಸ್ಪೈಸಸ್. ಸೊ ಇದೊಂದು ಸೆಲೆಕ್ಟ್ ಮಾಡ್ತೀವಿ ನಾವು. ಓಕೆ, ಸೊ ಇದಾದ್ಮೇಲೆ ಇನ್ನೊಂದು ಸೆಲೆಕ್ಟ್ ಮಾಡೋಣ. ಇಲ್ಲಿ ತಿರ್ಗಾ ಇಲ್ಲಿ ಟ್ರೇಡಿಂಗ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಟ್ರೇಡ್. ಅದಾದ್ಮೇಲೆ ಇಲ್ಲಿ ತಿರ್ಗಾ ಇಲ್ಲಿ ಹೋಗ್ತೀವಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ್ವಿ, ಇಲ್ಲಿ ಫುಡ್ ಸೆಲೆಕ್ಟ್ ಮಾಡ್ತೀವಿ, ಸ್ಪೆಷಲೈಸ್ಡ್ ಸ್ಟೋರ್. ಸೊ ಇಲ್ಲಿ ಹೋಗಿ ರಿಟೇಲ್ ಸೇಲ್ ಆಫ್ ಫ್ರೆಶ್ ಆರ್ ಪ್ರಿಸರ್ವ್ ಫ್ರೂಟ್ ಅಂಡ್ ವೆಜಿಟೇಬಲ್ಸ್ ಅಂತ ಇದೆ. ಸೊ ರಿಟೇಲ್ ಸೇಲ್ ಆಫ್ ಮೀಟ್ ಪ್ರಾಡಕ್ಟ್ಸ್, ಸೊ ಇದು ನಾವು ಸೇಲ್ ಮಾಡ್ತಾ ಇಲ್ಲ. ರಿಟೇಲ್ ಸೇಲ್ ಆಫ್ ಬೇಕರಿ ಪ್ರಾಡಕ್ಟ್ಸ್, ಡೈರಿ ಪ್ರಾಡಕ್ಟ್ಸ್ ಅಂಡ್ ಎಗ್ಸ್, ಸೊ ಇದು ಸೇಲ್ ಮಾಡ್ತೀವಿ ನಾವು. ಸೊ ಇದೊಂದು ಆಡ್ ಮಾಡೋಣ. ಸೊ ತಿರ್ಗಾ ಇಲ್ಲಿ ಟ್ರೇಡ್ ಅಂತ ಸೆಲೆಕ್ಟ್ ಮಾಡ್ತೀವಿ, ಇಲ್ಲಿ ರಿಟೇಲ್ ಟ್ರೇಡ್. ಸೊ ಇಲ್ಲಿ ಹೋಗ್ತೀವಿ ತಿರ್ಗಾ ಫುಡ್ಸ್ ಅಲ್ಲಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ ಇಲ್ಲಿ ಶುಗರ್ ಅಂಡ್ ಕಾನ್ಫಿಕ್ಷನರಿ, ಸ್ವೀಟ್ ಅಂಡ್, ಓಕೆ, ಸೊ ಇದಕ್ಕೆ ಸೆಲೆಕ್ಟ್ ಮಾಡ್ತೀವಿ. ಸೊ ತಿರ್ಗಾ ಇಲ್ಲಿ ಟ್ರೇಡ್ ಅಲ್ಲಿ ಸೆಲೆಕ್ಟ್ ಮಾಡ್ತೀವಿ, ಇಲ್ಲಿ ರಿಟೇಲ್ ಟ್ರೇಡ್, ಇಲ್ಲಿ ಫುಡ್ ಸ್ಪೆಷಲೈಸ್ಡ್ ಸ್ಟೋರ್. ಸೊ ಇಲ್ಲಿ ರಿಟೇಲ್ ಸೇಲ್ ಆಫ್ ಅದರ್ ಫುಡ್ ಪ್ರಾಡಕ್ಟ್ಸ್. ಓಕೆ, ಇಲ್ಲಿನೂ ಇದು ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ ಎಂಟರ್. ಸೊ ನೋಡಿ, ಇವಾಗ ನಾವು ಯಾವ್ದು 4 ಸೆಲೆಕ್ಟ್ ಮಾಡಿದೀವಿ ಅದೆಲ್ಲ ನಮಗೆ ಇಲ್ಲಿ ಆಡ್ ಆಗಿದೆ. ಓಕೆ, ಸೊ ಇದಾದ್ಮೇಲೆ ನಾವೇನ್ ಮಾಡ್ತೀವಿ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಉದ್ಯಮ ರಿಜಿಸ್ಟ್ರೇಷನ್ ಡೀಟೇಲ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಬಂತು ಮೇಜರ್ ಆಕ್ಟಿವಿಟಿ, ಸರ್ವಿಸಸ್ ಮತ್ತೆ ಟ್ರೇಡಿಂಗ್ ಅಂತ ಬಂತು ಇಲ್ಲಿ. ಓಕೆ, ಸೊ ಇಷ್ಟೇ ಚೇಂಜಸ್ ಮಾಡ್ಬೇಕಾಗಿದ್ದು. ನೀವು ಬೇರೆ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೂ ನಾವು ಮಾಡಿಸ್ಬೋದು. ಸೊ ಇದು ಇವಾಗ ನಾವು ಇದರಲ್ಲಿ ಇದು ಚೇಂಜ್ ಮಾಡಬೇಕಿತ್ತು, ಸೊ ನಾವು ಚೇಂಜ್ ಮಾಡಿದೀವಿ. ಸೊ ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸರ್ಟಿಫಿಕೇಟ್ ಬಂತು ನೋಡಿ.
ಇಲ್ಲಿ ಫಸ್ಟ್ ಮ್ಯಾನುಫ್ಯಾಕ್ಚರರ್ ಅಂತ ಇತ್ತು, ಇವಾಗ ಟ್ರೇಡ್ ಅಂತ ಬಂದೈತೆ. ಓಕೆ, ಟ್ರೇಡಿಂಗ್ ಅಂತ ಬಂದೈತೆ. ಸೊ ಇದು ಇವಾಗ ನಮ್ದು ಚೇಂಜಸ್ ಆಯಿತು. ಸೊ ಫ್ರೆಂಡ್ಸ್, ನೀವೇನಾದರೂ MSME ರಿಜಿಸ್ಟ್ರೇಷನ್ ಮಾಡಬೇಕು, ಓಕೆ, GST ರಿಜಿಸ್ಟ್ರೇಷನ್ ಏನಾದರೂ ಮಾಡಬೇಕು, ಫುಡ್ ಲೈಸೆನ್ಸ್ ಏನಾದರೂ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಕಾಲ್ ಮಾಡಿ ಡೀಟೇಲ್ಸ್ ತಗೊಬೋದು, ನಿಮ್ಮದು ರಿಜಿಸ್ಟ್ರೇಷನ್ಸ್ ಮಾಡ್ಬೋದು. ಆಮೇಲೆ ನೀವೇನಾದರೂ GST ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ನಾನು ಆಲ್ರೆಡಿ ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ಹೇಗೆ ಮಾಡ್ತೀರಾ ನೀವು GST ಅಪ್ಲಿಕೇಶನ್ ಹೇಗೆ ಮಾಡ್ತೀರಾ ಅದು ಡೀಟೇಲ್ ಆಗಿ ಮಾಡಿದ್ದೀನಿ. ಅದರೊಂದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಆ ವಿಡಿಯೋ ನೋಡ್ಬೋದು, ನಿಮ್ದು GST ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ. ನಡಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ.